ದೇಶದಲ್ಲಿ ಅಂಕಿಅಂಶವನ್ನ ಕೊಟ್ವಿ, ಟಾಪ್ 5 ರಾಜ್ಯಗಳನ್ನ, ಇನ್ನ ಹಾಗೆ ರಾಜ್ಯದ ಟಾಪ್ 5 ಜಿಲ್ಲೆಗಳನ್ನ ಕೂಡ ತೋರಿಸಿದ್ವಿ. ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಸೊ ಹೀಗಾಗಿ ಅದಕ್ಕೆ ಹೇಳೋದು ಮನೆಯಲ್ಲಿರಿ, ಸೇಫ್ ಆಗಿರಿ ಅಂತ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನ ಹೊರ ರಾಜ್ಯಕ್ಕೆ ಹೋಗುವವರಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸೌಲಭ್ಯವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಅಂತರ್ ಜಿಲ್ಲೆ ಅಂತರ್ ರಾಜ್ಯ ಎರಡಕ್ಕೂ ಕೂಡ ಈಗ ವಿನಾಯಿತಿಯನ್ನ ನೀಡಲಾಗಿದೆ. ನಿನ್ನೆನೆ ಇದ್ರ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿತ್ತು ಕೇಂದ್ರ ಗೃಹ ಇಲಾಖೆ. ಸಚಿವ ಸಂಪುಟ ಸಭೆಯ ಬಳಿಕ ಈಗ ಸಚಿವ ಮಾಧುಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಕಾನೂನು ಮತ್ತು ಸಂಸದೀಯ ಸಚಿವ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಾರಾಜ್ಯ ವಾಹನ ಸಂಚಾರಕ್ಕೂ ಅನುವು ಮಾಡಿಕೊಡಲಾಗ್ತಾ ಇದೆ. ಕೆಂಪು ವಲಯ ಬಿಟ್ಟು ಎಲ್ಲಾ ಕಡೆ ಕಾರ್ಖಾನೆಗಳು ಆರಂಭಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಹೇರ್ ಕಟ್ಟಿಂಗ್, ಸಲೂನ್, ಬಾರ್ ಅಂಗಡಿಗಳಿಗೆ ನಿರ್ಬಂಧ ಮುಂದುವರಿತಾ ಇದೆ. ಅಂದ್ರೆ ಇನ್ನೂ ಕೂಡ ಓಪನ್ ಆಗೋದಿಲ್ಲ ಕಟಿಂಗ್ ಶಾಪ್ಗಳು. ಬಾರ್ ಅಂಗಡಿಗಳಿಗೆ ನಿರ್ಬಂಧ ಮುಂದುವರಿಸಲಾಗ್ತಾ ಇದೆ. ಅಂದ್ರೆ ಮೇ 3ರವರೆಗೆ. ಅದಾದ್ಮೇಲೆ ಮತ್ತೇನಾದ್ರೂ ಕೇಂದ್ರ ಸರ್ಕಾರದ ಕೆಲವೊಂದು ನಿಯಮಗಳಲ್ಲಿ ಸಡಿಲಿಕೆ ಮಾಡಿದ್ರೆ ಅದನ್ನ ಮತ್ತೆ ರಾಜ್ಯದಲ್ಲಿ ಅನುಮೋದನೆಯನ್ನ ಮಾಡಿಕೊಡಲಾಗುತ್ತೆ. ಯಾರಾದ್ರೂ ಎನಿಬಡಿ ಕ್ಯಾನ್ ಮೂವ್ ಟು ದೇರ್ ಓನ್ ಪ್ಲೇಸಸ್. ಕೇಂದ್ರ ಸರ್ಕಾರದವರು ನಮಗೆ ಬರೆದಿದ್ದಾರೆ. ಅವರು ಅವರ ಮೂಲ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ ವ್ಯವಸ್ಥಿತವಾಗಿ ಅವ್ರನ್ನ ಹೋಗಕ್ ಬಿಡಿ ಅಂತ. ನಮ್ಮ ಮುಂದೆ ಚರ್ಚೆ ಏನಾಯ್ತು, ಅದಕ್ಕೆ ಯಾರು ಹಣಕಾಸಿನ ಇದನ್ನೆಲ್ಲ ಒದಗಿಸೋರು ಯಾರು, ಅವ್ರು ಒದಗಿಸ್ಬೇಕಾ ನಾವು ಒದಗಿಸ್ಬೇಕಾ ಅಂತೇಳಿ ಅಂತಿಮವಾಗಿ ಅವ್ರ ಸಂಖ್ಯೆ, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತಿಲ್ಲದ್ರಿಂದ ಯಾರಾದ್ರೂ ಮೊದಲನೇ ಹಂತದಲ್ಲಿ ಅಪೇಕ್ಷೆ ಪಟ್ಟು ನಾನು ಹೋಗ್ತೀನಿ, ನನಗೆ ಪರವಾನಗಿ ಕೊಡಿ ಅಂದ್ರೆ ಮೊದಲೇ ಪರವಾನಗಿನ ಕೊಡ್ತೇವೆ. ಒಂದ್ ಫ್ಯಾಮಿಲಿ ಅಥವಾ 2-3 ಜನ ಹೋಗೋದಾದ್ರೆ ಟ್ಯಾಕ್ಸಿ ಬಳಸಬಹುದು. ಬಹಳ ಜನ ಹೋಗ್ತೀವಿ, ನಮ್ಗೆ ಒಟ್ಟಿಗೆ ಒಂದು ವ್ಯವಸ್ಥೆ ಮಾಡಿ ಅಂದ್ರೆ KSRTC ಬಳಸಬಹುದು ಅಂತ ಹೇಳಿದ್ವಿ ನಾವು. ಅವರು ಅವರಷ್ಟಕ್ಕೆ ಯಾರು ಅರ್ಜಿ ಕೊಟ್ಟು ನಾವು ಹೋಗ್ತೀವಿ ಅಂತಾರೆ ಅವ್ರನ್ನೆಲ್ಲ ರಾಜ್ಯದಿಂದ ಹೋಗ್ಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಬರೋರ್ಗೂ ಮಾಡಿಕೊಡ್ತೀವಿ. ಬರೋರು ನಮ್ದು ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಯಾರು ಮೇ 4ರ ಬಳಿಕ ಕೈಗಾರಿಕೆಗಳಿಗೆ ಅನುಮತಿಯನ್ನ ನೀಡಲಾಗುತ್ತಂತೆ. ಗ್ರೀನ್ ಝೋನ್ ನಲ್ಲಿ ಇರುವಂತ ಕೈಗಾರಿಕೆಗಳಿಗೆ ಅನುಮತಿಯನ್ನ ನೀಡಲಾಗುತ್ತೆ. ಕ್ಯಾಬಿನೆಟ್ ಸಭೆ ಬಳಿಕ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟರು. ಸರ್ಕಾರ ನಿರ್ದೇಶನ ಪಾಲಿಸಬೇಕು, ಸರ್ಕಾರದ ನಿರ್ದೇಶನವನ್ನ ಪಾಲಿಸಬೇಕು. ಕಂಟೈನ್ಮೆಂಟ್ ಝೋನ್ ನಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ ಅಂತ ಕೂಡ ಹೇಳಿದ್ರು. ಬೆಂಗಳೂರಿನಲ್ಲಿ ಪ್ರಕರಣ ಕಡಿಮೆ ಆದಂತ ಬಳಿಕ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಕ್ಯಾಬಿನೆಟ್ ಸಭೆ ಬಳಿಕ ಸಿಎಂ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟರು. ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿರುವ ಸೂಚನೆ ಪ್ರಕಾರ 4ನೇ ತಾರೀಕು ನಂತರ ಈ ಕೋವಿಡ್ ಹಿನ್ನೆಲೆಯಲ್ಲಿ ಮತ್ತೇನು ಸರಳೀಕರಣಗೊಳಿಸಬಹುದು, ಇದೆಲ್ಲ ಸಂಗತಿಗಳನ್ನ ತಿಳಿಸ್ತಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾಗಿ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಎಲ್ಲ ಕಡೆ ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ಮೇ 4ರಿಂದ ಪ್ರಾರಂಭ ಮಾಡೋಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದೇವೆ. ಇವತ್ತು ಕೃಷ್ಣಾದಲ್ಲಿ 4:15 ಗಂಟೆ ಕೆಲವು ಪ್ರಮುಖ ಕೈಗಾರಿಕೋದ್ಯಮಗಳ ಜೊತೆಗೆ ಜಗದೀಶ್ ಶೆಟ್ಟರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಿದ್ದೇವೆ. ಆ ಕೈಗಾರಿಕೋದ್ಯಮಗಳ ಜೊತೆಗೆ ಸಹ ಕೈಗಾರಿಕೆಗಳು ಪ್ರಾರಂಭ ಮಾಡೋಕ್ಕೆ ಪೂರ್ವಭಾವಿ ಎಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಹ ಅವರು ಇದೇ ರೀತಿ ಮುಂದುವರೆದರೆ ಬೆಂಗಳೂರಲ್ಲೇನೋ ಕಳೆದ 3-4 ದಿವಸದಿಂದ ಹೆಚ್ಚು ಘಟನೆಗಳು ನಡೆದಿಲ್ಲ. ಆವಾಗ ನಾವು ಇಲ್ಲೂ ಸಹ ಬೆಂಗಳೂರು ಸುತ್ತಮುತ್ತ ಸಹ ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಈ ದಿಕ್ಕಿನಲ್ಲೂ ಸಹ ಇನ್ನೊಂದು 2-3 ದಿನ ಕಾಯ್ತಾ. ಇದು ಒಂದು ಮಾತು ನಿಮ್ಗೆ ಹೇಳ್ತೇನೆ, ಈ ಕೊರೋನಾ ಇನ್ನೂ ಒಂದು 2-3 ತಿಂಗಳು ಹಿಂಗೆ ಮುಂದುವರೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಒಂದು ಕಡೆ ನಮ್ಮ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಕೊರೋನಾ ಕಂಟ್ರೋಲ್ ಮಾಡೋದು ನಡೆಯಬೇಕು, ಎರಡು ಒಟ್ಟೊಟ್ಟಿಗೆ ನಡೆಯಬೇಕಾಗಿರೋದ್ರಿಂದ ಎರಡೂ ಕಡೆ ಈಗಿರೋ ಬಿಗಿ ನಿಲುವನ್ನು ಮುಂದುವರಿಸುವಂತಹದ್ದು ಮತ್ತೆ ಆರ್ಥಿಕ ಚಟುವಟಿಕೆ ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದೆಯೋ ಅದೆಲ್ಲಕ್ಕೆ ಅನುಮತಿಯನ್ನು ಕೊಡುವಂತಹದ್ದು, ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು ಅನ್ನೋದು ಪ್ರಧಾನಿಯವರದ್ದು ಅಪೇಕ್ಷೆ ಇದೆ. 4ನೇ ತಾರೀಕು ಇನ್ನೂ ಕೆಲವು ನಿರ್ದೇಶನ ಕೊಡೋರಿದ್ದಾರೆ. ನಂತರ ನಾವು ಎಲ್ಲ ಕಡೆ ವ್ಯವಹಾರಗಳು ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದೆಯೋ ಎಲ್ಲವನ್ನ ಮಾಡ್ತೇನೆ. ಇದು ಒಂದು ಮಾತು ನಿಮ್ಗೆ ಹೇಳ್ತೇನೆ, ಈ ಕೊರೋನಾ ಹಾಗಾಗಿ ಒಂದು ಕಡೆ ನಮ್ಮ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಕೊರೋನಾ ಕಂಟ್ರೋಲ್ ಮಾಡೋದು ನಡೆಯಬೇಕು, ಎರಡು ಒಟ್ಟೊಟ್ಟಿಗೆ ನಡೆಯಬೇಕಾಗಿರೋದ್ರಿಂದ ಎರಡೂ ಕಡೆ ಈಗಿರೋ ಬಿಗಿ ನಿಲುವನ್ನು ಮುಂದುವರಿಸುವಂತಹದ್ದು ಮತ್ತೆ ಆರ್ಥಿಕ ಚಟುವಟಿಕೆ ಪ್ರಾರಂಭ ಮಾಡೋದಕ್ಕೆ
ಏನೇನು ಸಾಧ್ಯ ಇದೆಯೋ ಅದೆಲ್ಲಕ್ಕೆ ಅನುಮತಿಯನ್ನು ಕೊಡುವಂತದ್ದು, ಎಲ್ಲರೂ ಒಟ್ಟೊಟ್ಟಿಗೆ ಹೋಗಬೇಕು ಅನ್ನೋದು ಪ್ರಧಾನಿಯವ್ರದ್ದು ಅಪೇಕ್ಷೆ ಇದೆ. 4ನೇ ತಾರೀಕು ಇನ್ನೂ ಕೆಲವು ನಿರ್ದೇಶನ ಕೊಡೋರಿದ್ದಾರೆ. ನಂತರ ನಾವು ಎಲ್ಲ ಕಡೆ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದೆ. ಇದೇ ರೀತಿ ಮುಂದುವರೆದರೆ ಬೆಂಗಳೂರಲ್ಲೇನೋ ಕಳೆದ 3-4 ದಿವಸದಿಂದ ಹೆಚ್ಚು ಘಟನೆಗಳು ನಡೆದಿಲ್ಲ. ಆವಾಗ ನಾವು ಇಲ್ಲೂ ಸಹ ಬೆಂಗಳೂರು ಸುತ್ತಮುತ್ತ ಸಹ ಕೈಗಾರಿಕೆಗಳು ಪ್ರಾರಂಭ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಈ ದಿಕ್ಕಿನಲ್ಲೂ ಸಹ ಇನ್ನೊಂದು 2-3 ದಿನ ಇದು ಒಂದು ಮಾತು ನಿಮ್ಗೆ ಹೇಳ್ತೇನೆ, ಈ ಕೊರೋನಾ ಇನ್ನೂ ಒಂದು 2-3 ತಿಂಗಳು ಹಿಂಗೆ ಮುಂದುವರೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಒಂದು ಕಡೆ ನಮ್ಮ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಕೊರೋನಾ ಕಂಟ್ರೋಲ್ ಮಾಡೋದು ನಡೆಯಬೇಕು, ಎರಡು ಒಟ್ಟೊಟ್ಟಿಗೆ ನಡೆಯಬೇಕಾಗಿರೋದ್ರಿಂದ ಎರಡೂ ಕಡೆ ಈಗಿರೋ ಬಿಗಿ ಕ್ರಮ ನಿಲುವನ್ನು ಮುಂದುವರಿಸುವಂತಹದ್ದು ಮತ್ತೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದೆಯೋ ಅದೆಲ್ಲಕ್ಕೆ ಅನುಮತಿಯನ್ನು ಕೊಡುವಂತಹದ್ದು, ಎಲ್ಲರೂ ಒಟ್ಟೊಟ್ಟಿಗೆ ಹೋಗಬೇಕು ಅನ್ನೋದು ಪ್ರಧಾನಿಯವ್ರದ್ದು ಅಪೇಕ್ಷೆ ಇದೆ. 4ನೇ ತಾರೀಕು ಇನ್ನೂ ಕೆಲವು ನಿರ್ದೇಶನ ಕೊಡೋರಿದ್ದಾರೆ. ನಂತರ ನಾವು ಎಲ್ಲ ಕಡೆ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಮಾಡೋದಕ್ಕೆ ಏನೇನು ಸಾಧ್ಯ ಇದೆಯೋ ಎಲ್ಲವನ್ನ ಮಾಡ್ತೇನೆ. ಇದು